Hello friends, I welcome you to the question and answer session of the lesson The Gardener. Question: What qualities of the old man impressed the narrator? ಹಳೆಯ ಮನುಷ್ಯನ ಯಾವ ಗುಣಗಳು ನಿರೂಪಕನನ್ನು ಮೆಚ್ಚಿಸಿದವು? The old man impressed the narrator by his look and feel. ಮುದುಕ ಅವನ ನೋಟ ಮತ್ತು ಭಾವದಿಂದ ನಿರೂಪಕನನ್ನು ಮೆಚ್ಚಿಸಿದ. His eyes were immersed with ಸ್ಟ್ರೇಂಜ್ ಮೆಮೊರೀಸ್ ಆ್ಯಂಡ್ ನೇಟಿವ್ ಇಂಟೆಲಿಜೆನ್ಸ್. ಸೊ ಅವನ ಕಣ್ಣುಗಳು ವಿಚಿತ್ರವಾದ ನೆನಪುಗಳು ಮತ್ತು ಸ್ಥಳೀಯ ಬುದ್ಧಿವಂತಿಕೆಯಿಂದ ಮುಳುಗೋಗಿದ್ವು. ದಿಸ್ ವೇ ಹಿ ವಾಸ್ ಲುಕಿಂಗ್ ಲೈಕ್ ಎ ಫಿಲಾಸಫರ್ ಆ್ಯಂಡ್ ಓವರ್ಸಿಯರ್. ಸೊ ನೋಡಿದ್ರೆ ಓಹೋ, ಸೊ ಇವನು ಒಂಥರ ಅನುಭವಸ್ಥ, ಸೊ ಎಲ್ಲ ಒಂಥರ ದಾರ್ಶನಿಕ ಅಂತಾರೆ, ಎಲ್ಲ ಗೊತ್ತಿದೆ. ಹಾಗೇನೇ ಒಂಥರ ಈ ಮೇಸ್ತ್ರಿ ಅವರು ಎಲ್ಲ ಇರ್ತಾರಲ್ಲ, ಕೆಲಸ ಮಾಡೋರನ್ನ ನೋಡ್ಕೊಳ್ಳೋರು, ಆ ರೀತಿ ಕಾಣಿಸ್ತಾ ಇದ್ದ. He had a strong muscular arms, grey hairs and a beak-like nose. ಸೊ ಅವನ ಭುಜಗಳೆಲ್ಲ ಚೆನ್ನಾಗಿ ಸ್ಟ್ರಾಂಗ್ ಆಗಿದ್ವು. ಸೊ ಅದರಿಂದ ಈ ಕೆಲಸಗಾರ ಅಂತ ಒಂದು ಐಡಿಯಾ ಬಂತು ಅವ್ರಿಗೆ. ಗ್ರೇ ಹೇರ್ಸ್, ಅನುಭವಿ. ಸೊ ಕೆಲಸಗಾರನೂ ಹೌದು, ಅನುಭವಿ ಕೆಲಸಗಾರನೂ ಹೌದು. ದಿಸ್ ಸಿಗ್ನಿಫೈಡ್ ದಟ್ ಹಿ ಮಸ್ಟ್ ಬಿ ಎ ಸೀಸನ್ಡ್ ಲೇಬರರ್. ಅವನು ತುಂಬ ಸೀಸನ್ ಆಗಿರೋ ಲೇಬರರು, ತುಂಬ ಅನುಭವಿ ಕೆಲಸಗಾರ, ಆ್ಯಂಡ್ ಹೆನ್ಸ್ ಅನ್ ಓವರ್ಸಿಯರ್. ಸೊ ಹಾಗಾಗಿ ಅವನು ಒಂದು 5-6 ಜನ ಕಂಟ್ರೋಲ್ ಮಾಡೋ ಅಷ್ಟು ಕೆಪಾಸಿಟಿನೂ ಇತ್ತು. ಹಿ ಹ್ಯಾಡ್ ಎ ನ್ಯೂಸ್ ಪೇಪರ್ ಟಕ್ಡ್ ಅಂಡರ್ ಹಿಸ್ ಆರ್ಮ್ ಆ್ಯಂಡ್ ಎ ಸ್ಪೇಡ್ ಇನ್ ಹಿಸ್ ಹ್ಯಾಂಡ್ಸ್. ಸೊ ನ್ಯೂಸ್ ಪೇಪರ್ ಇತ್ತು ಅಂದರೆ ಓದೋದು ಬರೆಯೋದು ಎಲ್ಲ ಮಾಡ್ತಾನೆ, ಸೊ ಅಪ್ಡೇಟ್ ಇರ್ತಾನೆ ಅಂತ ಗೊತ್ತಾಯಿತು. ಆ್ಯಂಡ್ ಸ್ಪೇಡ್ ಇನ್ ಹಿಸ್ ಹ್ಯಾಂಡ್ಸ್ ಶೋಸ್ ಅವನು ಕೆಲಸಗಾರ, ಸೊ ಇವತ್ತು ಅವನು ಕೆಲಸ ಮಾಡ್ತಾನೆ ಅನ್ನೋದು ಒಂದು ಸೂಚನೆ ಆಗಿತ್ತು. ವಿತ್ ಆಲ್ ದೀಸ್, ಇವೆಲ್ಲವನ್ನು ಕನ್ಸಿಡರ್ ಮಾಡಿ ದ ನ್ಯಾರೇಟರ್ ಫೆಲ್ಟ್ ದ ಓಲ್ಡ್ ಮ್ಯಾನ್ ಮಸ್ಟ್ ಬಿ ಎ ಲೇಬರರ್. ಸೊ ಅವನ ಕೆಲಸಗಾರ, ಓವರ್ಸಿಯರ್, ಈ ಮೇಸ್ತ್ರಿ ಥರ, ಸೊ ಎಲ್ಲರನ್ನು ನೋಡ್ಕೊಳ್ಳೋ ಅಂಥ ಒಬ್ಬ ಮೇಲ್ವಿಚಾರಕ, ಆ್ಯಂಡ್ ಎ ಫಿಲಾಸಫರ್, ಸೊ ಈ ದಾರ್ಶನಿಕ, ಆಲ್ ರೋಲ್ಡ್ ಇನ್ ಟು ಒನ್. ಸೊ ಅಷ್ಟೂ ಒಬ್ಬ ಮನುಷ್ಯನಲ್ಲಿರೋಂಥ ಒಂದು ಸೀಸನ್ಡ್ ಪರ್ಸನ್, ಎ ಮಲ್ಟಿ ಡೈಮೆನ್ಷನಲ್ ಪರ್ಸನಾಲಿಟಿ ಅಂತ ಇವರು ಅಂದ್ಕೋತಾರೆ. Is it a significant factor that the old man came to the garden after walking hundreds of miles? ಆ ಓಲ್ಡ್ ಮ್ಯಾನು 100 ಮೈಲಿಗಳಷ್ಟು ನಡ್ಕೊಂಬಂದು ತೋಟಕ್ಕೆ ಬಂದಿದ್ದಾನೆ. ಅದೇನಾದ್ರು ಒಂಥರ ಕನ್ಸಿಡರಬಲ್ ಫ್ಯಾಕ್ಟ, ಗಮನಿಸಬೇಕಾದ ಅಂಶವೇ ಅಂತ ಕೇಳಿ. ಅಫ್ಕೋರ್ಸ್ ಎಸ್. ಫಸ್ಟ್ ಆಫ್ ಆಲ್ ಲುಕ್ ಅಟ್, ಹೀ ವಾಸ್ ಅನ್ ಓಲ್ಡ್ ಮ್ಯಾನ್. ಸೊ ಎಸ್, ಇಟ್ಸ್ ನಾಟ್ ದಟ್ ಈಸಿ ಫಾರ್ ಎನಿಬಡಿ ಟು walk hundreds of miles at that age. He had come to the garden after he had walked hundreds of miles. So 100 ಮೈಲಿಗಳಿಂದ ಬಂದಿರ್ತಾನೆ. ಇಫ್ ವಿ ಅಸ್ಯೂಮ್ ಅವರ್ ಸೆಲ್ಫ್ ವಿತ್ ದಟ್ ಸ್ಟೇಟ್, ವಿ ಫೀಲ್ ಆಲ್ಮೋಸ್ಟ್ ಇಂಪಾಸಿಬಲ್. ನಾವಿವತ್ತು 100 ಕಿಲೋಮೀಟ್ರ್ ನಡ್ಕೊಂಡು ಹೋಗಿರೋದು ಇತಿಹಾಸನೇ ಇಲ್ಲ. ಸೊ ನಾವು ಹುಟ್ಟಿದಾಗ್ಲಿಂದಲೂ 100 ಕಿಲೋಮೀಟ್ರ್ ಯಾವತ್ತೂ ಒಂದು ಸ್ಟ್ರೆಚಲ್ಲಿ ನಡೆದೇ ಇಲ್ಲ. ಡೆಫಿನೆಟ್ಲಿ ದಿಸ್ ಈಸ್ ಎ ಸಿಗ್ನಿಫಿಕೆಂಟ್ ಫ್ಯಾಕ್ಟರ್. ಹಾಗಾಗಿ ಇದೊಂದು ಖಂಡಿತವಾಗಲೂ ಮಹತ್ವದ ಅಂಶನೇ ಆಗಿದೆ. Why did the owner's wife started worrying about the strange ways of her husband? ಸೊ ಗಂಡನ ವಿಚಿತ್ರ ಮಾರ್ಗಗಳ ಬಗ್ಗೆ ಮಾಲೀಕರ ಹೆಂಡತಿ ಏಕೆ ಚಿಂತಾಕ್ರಾಂತರಾದಳು? ಓಕೆ. ಒನ್ಸ್ ದ ಓಲ್ಡ್ ಮ್ಯಾನ್ ಟುಕ್ ಚಾರ್ಜ್ ಆಫ್ ದ ಗಾರ್ಡನ್. ಸೊ ವೃದ್ಧ ಅವ್ರ ಗಾರ್ಡನ್ ಏನಿತ್ತು ಅದರ ಉಸ್ತುವಾರಿ ತಗೊಂಡ ತಕ್ಷಣ, ಓವರ್ ಸೀಯಿಂಗ್ ದ ಲೇಬರರ್ಸ್, ಸೊ ಅಲ್ಲಿರೋ ಕೆಲಸಗಾರನ್ನು ಅವನೇ ನೋಡ್ಕೊಳ್ಳೋನು. ಓನರ್ ಡಿಡ್ ನಾಟ್ ಹ್ಯಾಡ್ ಎನಿ ವರ್ಕ್ ಟು ಎಂಗೇಜ್ ಹಿಮ್ಸೆಲ್ಫ್. ಸೊ ಓನರ್ಗೆ ಮಾಡೋಕ್ಕೇನು ಕೆಲಸ ಇರಲಿಲ್ಲ. ಹಿಸ್ ಪರ್ಸ್ನಲ್ ಅಟೆನ್ಷನ್ ವೆಂಟ್ ಟುವರ್ಡ್ಸ್ ಅಕ್ವೈರಿಂಗ್ ಪ್ರಾಪರ್ಟಿ ಆ್ಯಂಡ್ ಸೋಷಿಯಲ್ ಪ್ರೆಸ್ಟೇಜ್. ಸೊ ಏನಾದ್ರು ಒಂದು ಮಾಡಬೇಕಲ್ಲ, ಸೊ ಇನ್ನೊಂದಿಷ್ಟು ಪ್ರಾಪರ್ಟಿ ತೊಗೊಳ್ಳೋಣ, ಸೊ ಪ್ರೆಸ್ಟೀಜ್ಗೋಸ್ಕರ ಏನಾದ್ರು ಮಾಡೋಣ, ಈ ಥರ ಒಂದು ಯೋಚನೆಗಳು ಹೊರಟು. ಹಿ ಅಕ್ವೈರ್ಡ್ ಫ್ರೆಂಡ್ಸ್ ಆ್ಯಂಡ್ ಹಿಸ್ ಲೈಫ್ ಬಿಕೇಮ್ ಕಲರ್ಫುಲ್. ಸೊ ಎಲ್ಲ ಅಕ್ಕಪಕ್ಕದೂರಿಗೆಲ್ಲ ಹೋಗಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಸೊ ಒಂದಿಷ್ಟು ಜನ ಫ್ರೆಂಡ್ಸ್ ಇಟ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ದೆ ಒಂಥರ ವರ್ಣರಂಜಿತ ಬದುಕು ಪ್ರಾರಂಭ ಆಯಿತು. ಸ್ಲೋಲಿ ಹಿ ಅಡಿಕ್ಟೆಡ್ ಟು ಅಡಲ್ಟ್ರಿ ಆ್ಯಂಡ್ ಅದರ್ ವೈಸಸ್. ಸೊ ಹೋಗ್ತಾ ಅವನು ನಿಧಾನವಾಗಿ ವಿಭಿಚಾರಿಯಾದ, ಆಮೇಲೆ ಒಂದು ಅನೈತಿಕ ವರ್ತನೆಗಳಿಗೆ, ದುರ್ಗುಣಗಳು ವ್ಯಸನೆ ಆಗಿಬಿಟ್ಟ. ಸೊ ದಿಸ್ ಮೇಡ್ ಓನರ್ಸ್ ವೈಫ್ ಟು ಸ್ಟಾರ್ಟ್ ವರಿಯಿಂಗ್ ಅಬೌಟ್ ಓನರ್. ಸೊ ಹಾಗಾಗಿ ಆ ಮಾಲೀಕನ ಹೆಂಡತಿಗೆ ಅವನ ಬಗ್ಗೆ ಚಿಂತೆ ಬಂತು. ವೆನ್ ಡಿಡ್ ದ ಓಲ್ಡ್ ಮ್ಯಾನ್ ಡಿಸೈಡ್ ಟು ನ್ಯಾರೇಟ್ ಹಿಸ್ ಸ್ಟೋರಿ? ವೃದ್ಧ ತನ್ನ ಕಥೆನ ಯಾವಾಗ ಹೇಳಬೇಕು ಅಂದ್ಕೊಂಡ? Once the old man took charge of the garden, so overseeing the laborers, owner did not had any work to engage himself. ಸೊ ಇದನ್ನಾಗಲೇ ಓದಿದ್ದೀವಿ. ವೃದ್ಧ ಉದ್ಯಾನದ ಉಸ್ತುವಾರಿ ವಹಿಸ್ಕೊಂಡ ನಂತರ, ಸೊ ಇವನು ಎಲ್ಲ ಒಂಥರ ಅನೈತಿಕ ವ್ಯವಹಾರಗಳಿಗೆ ಇಳಿತಾನೆ.
ಸೊ ಮಾಲೀಕರ ಹೆಂಡತಿ ಅದನ್ನು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಸಮಯದಲ್ಲಿ ಇವನಿಗೆ ಅನಿಸುತ್ತೆ ಈ ಕಥೆನ ಹೇಳಬೇಕು ಅವ್ರ ಹೆಂಡತಿಗೆ ಅಂತ ಇವನ ಮನಸ್ಸಿನಲ್ಲಿ ಅನಿಸಿದೆ. ವಾಟ್ ಯುನಿಕ್ ಸ್ಟ್ರಾಟಜಿ ಡಿಡ್ ತಮ್ಮಣ್ಣ ಕನ್ಸೀವ್ ಟು ಅನಿಹಿಲೇಟ್ ಬಸವಯ್ಯ? ಬಸವಯ್ಯನನ್ನು ಸರ್ವನಾಶ ಮಾಡಲು ತಮ್ಮಣ್ಣ ಯಾವ ಒಂದು ವಿಶಿಷ್ಟವಾದ ತಂತ್ರವನ್ನು ಕಲ್ಪಿಸಿಕೊಂಡ? ಬಸವಯ್ಯ ಹ್ಯಾಡ್ ಫೋರ್ಸಿಬಲಿ ಅಕ್ವೈರ್ಡ್ 200 acres ಆಫ್ ತಮ್ಮಣ್ಣಸ್ ಲ್ಯಾಂಡ್. ಸೊ ಬಸವಯ್ಯ ಹೋಗಿ ತನ್ನ ಬಾಹುಬಲದಿಂದ ಅವರಿವ್ರ ಜನಗಳನ್ನೆಲ್ಲ ಕರ್ಕೊಂಡೋಗಿ 200 ಎಕರೆನ ಎಳ್ಕೊಂಬಿಟ್ಟ. ತಮ್ಮಣ್ಣ ಕುಡ್ ನಾಟ್ ಟಾಲರೇಟ್ ದಿಸ್ ಇನ್ವೇಷನ್. ತಮ್ಮಣ್ಣನಿಗೆ ಅದು ಸರಿ ಅನಿಸ್ಲಿಲ್ಲ, ಅವನಿಗೆ ಸಿಟ್ಟು ಬಂತು. ಹಿಸ್ ಸಪೋರ್ಟರ್ಸ್ ಎಕ್ಸ್ಪ್ಲೈನ್ಡ್ ಹಿಮ್ ಅದರ್ ಪಾಸಿಬಲ್ ಮೀನ್ಸ್ ಟು ಗೆಟ್ ಬ್ಯಾಕ್ ದ ಇನ್ವೇಡೆಡ್ ಲ್ಯಾಂಡ್. ಸೊ ಅವನ ಸಪೋರ್ಟರ್ಸ್ ಎಲ್ಲ ಹೇಳ್ತಾರೆ, ಇನ್ನೂ ಏನೇನೋ ಮಾಡಿ ಯೋಚನೆ ಮಾಡಿ ಅಂತ ಒಂದಿಷ್ಟು ಪಾಸಿಬಲ್ ಮೀನ್ಸ್ ಹೇಳ್ತಾರೆ. ತಮ್ಮಣ್ಣ ವಾಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಅದರ್ ಆಪ್ಷನ್ಸ್ ಬಿಕಾಸ್ ಹಿ ನ್ಯೂ ದಟ್ ಬಸವಯ್ಯ ವುಡ್ ಅಗೈನ್ ಟ್ರೈ ಟು ಔಟ್ ಡೂ ಹಿಮ್. ಸೊ ಇವನಿಗೇನು ಅನಿಸುತ್ತೆ ತಮ್ಮಣ್ಣನಿಗೆ, ಇವೆಲ್ಲ ಇದೆ ಆಪ್ಷನ್ಸು, ಕೋರ್ಟು, ಕೇಸು, ಪೊಲೀಸು, ಅದು ಇದು ಅಂತ. ಆದರೆ ಅಲ್ಲಿಗೆ ಹೋದರೆ ಇವನು ಇನ್ನೇನೋ ಒಂದು ಮಾಡ್ತಾನೆ ಅಂಥೇಳಿ ತಮ್ಮಣ್ಣ ವಾಂಟೆಡ್ ಎ ಪರ್ಮನೆಂಟ್ ಸೊಲ್ಯೂಷನ್. ಸೊ ಅವನ ತಲೆಯಲ್ಲಿ ಒಂಥರ ಪರ್ಮನೆಂಟ್ ಸೊಲ್ಯೂಷನ್ ಬೇಕು, ಇವನಿಗೆ ಹೀಗೆ ಆದರೆ ಸರಿ ಹೋಗಲ್ಲ ಅಂತ ಅನಿಸ್ತು. ಸೊ ಹಿ ಮೇಡ್ ಅನ್ ಎಕ್ಸ್ಕ್ಲೂಸಿವ್ ಪ್ಲ್ಯಾನ್. ಸೊ ಅವನೊಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ಪ್ಲ್ಯಾನ್ ಮಾಡ್ದ. ಏನದು? ಹಿ ಟುಕ್ recourse to singing ballads and telling the people through them about the cruelty and meanness of ಬಸವಯ್ಯ. ಅವನೇನು ಮಾಡ್ದ, ಒಂದು ಲಾವಣಿಗಳನ್ನ ಬರೆದುಬಿಟ್ಟು, ಸೊ ಈ ಬಸವಯ್ಯ ಮತ್ತು ಅವನ ಸಣ್ಣತನದ ಬಗ್ಗೆ ಲಾವಣಿಗಳನ್ನ ಬರೆದುಬಿಟ್ಟು ಅದನ್ನು ಹಾಡು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ದ. ದಿಸ್ ವೇ ಹಿ ಥಾಟ್ ಹಿ ಕುಡ್ ಡಿಫೀಟ್ ಹಿಮ್ ಕಂಪ್ಲೀಟ್ಲಿ. ಸೊ ಈ ಥರ ಮಾಡೋದ್ರಿಂದ ಇದರಲ್ಲಿ ಇದು ಫಿಸಿಕಲ್ ಪೊಸೆಷನ್ ಅಲ್ಲ, ಸೊ ಮೋಸ್ಟ್ಲಿ ಅವನು ನಿಲ್ಲಿಸ್ಬೋದು, ಅವನನ್ನು ಸೋಲಿಸ್ಬೋದು ಅಂತ ಒಂದು ಅನ್ನಿಸ್ತೀವಿ ಮನಸ್ಸಿಗೆ. ವೈ ಡಸ್ ಬಸವಯ್ಯ ಸ್ಟಾರ್ಟ್ ಇನ್ವೈಟಿಂಗ್ ಸ್ಕಾಲರ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್ ಟು ಹಿಸ್ ಪ್ಲೇಸ್? ಬಸವಯ್ಯ ವಿದ್ವಾಂಸರನ್ನ, ಸಂಗೀತಗಾರರನ್ನ ಅವ್ರ ಮನೆಗೆ ಆಹ್ವಾನಿಸ್ತಾನೆ ಯಾಕೆ? ದ ವಿಸಿಟರ್ಸ್ ಟು ಬಸವಯ್ಯಸ್ ಹೌಸ್ ಟೋಲ್ಡ್ ಹಿಮ್ ದಟ್ ಹಿಸ್ ಹೌಸ್ ಲುಕ್ ಡಲ್ ಆ್ಯಂಡ್ ಎಂಪ್ಟಿ ಬಿಕಾಸ್ ತಮ್ಮಣ್ಣಾಸ್ ಬುಕ್ಸ್ ವರ್ ನಾಟ್ ದೇರ್ ಇನ್ ಹಿಸ್ ಹೌಸ್. ಸೊ ಬಸವಯ್ಯನ ಮನೆಗೆ ಭೇಟಿ ಕೊಟ್ಟವರೆಲ್ಲ, ನಿನ್ನ ಮನೆ ಒಂಥರ ಕಳೆ ಇಲ್ಲ, ಒಂಥರ ಕಾಲ್ಕಾಲಿ ಅಂತ ಕಾಣಿಸ್ತದೆ, ಯಾಕೆಂದರೆ ನಿನ್ನ ಹತ್ರ ತಮ್ಮಣ್ಣನ ಪುಸ್ತಕನೇ ಇಲ್ವಲ್ಲ ಅಂತಾರೆ. ಸೊ ಹಾಗಾಗಿ ಬಸವಯ್ಯ ಥಾಟ್ ಆಫ್ ಇನ್ವೈಟಿಂಗ್ ಸ್ಕಾಲರ್ಸ್, ಪೊಯೆಟ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್ ಟು ಹಿಸ್ ಹೋಮ್. ಸೊ ಅವನು ಆ ಥರ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ವಿದ್ವಾಂಸರು, ಕವಿಗಳು ಅವ್ರನ್ನೆಲ್ಲ ಕರೆಸಿ ಆ ಥರ ಆ ಲೆವೆಲಲ್ಲಿ ಆ್ಯಕ್ಟಿವಿಟಿ ಇಟ್ಕೊಂಡ್ರೆ ಮೋಸ್ಟ್ಲಿ ಅವನನ್ನು ಸೋಲಿಸ್ದಂಗೆ ಅನ್ನೋ ಒಂದು ಥಾಟ್ ಇರ್ಬೋದು ಇವನು. ಹಿ ಥಿಂಕ್ಸ್ ದಟ್ ದಿಸ್ ವೇ ಈಸ್ ಕೌಂಟ್ರಿಂಗ್ ತಮ್ಮಣ್ಣ. ಸೊ ತಮ್ಮಣ್ಣಂಗೆ ಈ ಥರ ಒಂದು ಕೌಂಟ್ರ್ ಕೊಡ್ತೀವಿ ಅಂತ ಇವನು ಅನ್ಕೋತಾನೆ. ವಾಟ್ ವಾಸ್ ಬಸವಯ್ಯಸ್ ರೇ ಆಫ್ ಹೋಪ್ ಇನ್ ಹಿಸ್ ಅಟೆಂಪ್ಟ್ಸ್ ಟು ಔಟ್ವಿಟ್ ತಮ್ಮಣ್ಣ? ತಮ್ಮಣ್ಣನನ್ನು ಮೀರಿಸುವ ಪ್ರಯತ್ನದಲ್ಲಿ ಬಸವಯ್ಯ ಅವರಿಗೆ ಒಂದು ಭರವಸೆಯ ಕಿರಣ ಕಾಣಿಸ್ತು. ಯಾವುದದು? ವೆನ್ ಬಸವಯ್ಯ ಕೇಮ್ ಟು ನೋ ದಟ್ ತಮ್ಮಣ್ಣ ವಾಸ್ ಇಲ್. ಸೊ ಬಸವಯ್ಯಂಗೆ ತಮ್ಮಣ್ಣ ಅನಾರೋಗ್ಯದಿಂದ ಬಳಲ್ತಿದ್ದಾನೆ ಅಂತ ಗೊತ್ತಾದ ತಕ್ಷಣ ಹಿಸ್ ಸ್ಪಿರಿಟ್ಸ್ ಚೇರ್ಡ್ ಅಪ್. ಅವನಿಗೆ ಒಂಥರ ಹುರಿದುಂಬಿಸಂಗಾಯಿತು. ಸೊ ಒಂಥರ ಖುಷಿ ಬಂತು. ದಿಸ್ ಗೇವ್ ಹಿಮ್ ಎ ರೇ ಆಫ್ ಹೋಪ್ ದಟ್ ಬೈ ಕೀಪಿಂಗ್ ಹಿಮ್ಸೆಲ್ಫ್ ಹೆಲ್ತಿ ಹಿ ಕುಡ್ ಔಟ್ಸ್ಮಾರ್ಟ್ ತಮ್ಮಣ್ಣ ಹೂ ವಾಸ್ ಇಲ್. ಸೊ ಅವ್ನಿಗೇನು ಅನಿಸ್ತು, ನಾನು ಇವಾಗ ಆರೋಗ್ಯವಾಗಿದ್ದೀನಿ, ಅವ್ನಿಗೆ ಆರೋಗ್ಯನೇ ಇಲ್ಲ, ಸೊ ಹಾಗಾಗಿ ಈ ವಿಷಯದಲ್ಲಿ ನಾನು ಅವನನ್ನು ಮೀರಿಸ್ತೀನಿ ಅಂತ ಒಂದು ಅನ್ನಿಸ್ತು. ತಮ್ಮಣ್ಣಾಸ್ ಡಿಸೀಸ್ ಬಿಕೇಮ್ ಬಸವಯ್ಯಸ್ ಹೆಲ್ತ್. ಸೊ ತಮ್ಮಣ್ಣಂಗೆ ಬಂದಿರೋ ಈ ರೋಗದಿಂದ ಬಸವಯ್ಯಂಗೆ ಆರೋಗ್ಯ ಚಿಗುರ್ಕೋತು. ವಾಟ್ ಅಡ್ವೈಸ್ ಡಿಡ್ ದ ಸಪೋರ್ಟರ್ಸ್ ಆಫ್ ತಮ್ಮಣ್ಣ ಗಿವ್ ಫಾರ್ ಗೆಟಿಂಗ್ ಬ್ಯಾಕ್ ಹಿಸ್ ಲ್ಯಾಂಡ್? ಸೊ ಅವ್ರ ಭೂಮಿನ ವಾಪಸ್ ಪಡೆಯೋಕ್ಕೆ ತಮ್ಮಣ್ಣನ ಬೆಂಬಲಿಗರು ಯಾವ ಸಲಹೆ ನೀಡಿದ್ರು ಅಂತ. ಬಸವಯ್ಯ ಅಕ್ವೈರ್ಡ್ ತಮ್ಮಣ್ಣಾಸ್ 200 acres ಆಫ್ ಲ್ಯಾಂಡ್ ಫೋರ್ಸಿಬಲಿ. ಸೊ 200 ಎಕರೆನ ಬಲಾತ್ಕಾರವಾಗಿ ಎಳ್ಕೊಂಡ್ಬಿಡ್ತಾನೆ. Tammanna's supporters advised him that he could go to the court of law or he can also make recourse to the police. ಸೊ ಇಲ್ಲ ಕೋರ್ಟ್ಗೆ ಹೋಗಿ ಕೇಸ್ ಹಾಕು ಅಥವಾ ಪೊಲೀಸ್ನವ್ರ ಹೆಲ್ಪ್ ತಗೋ ಅಂತೆಲ್ಲ ಹೇಳ್ತಾರೆ. ಇಫ್ ಹಿ ಡಿಡ್ ನಾಟ್ ವಾಂಟ್ ಟು ಡೂ ಐದರ್, there were many persons ready to attack ಬಸವಯ್ಯ and using force and violence he can get his land back. ಅದು ಇಷ್ಟ ಇಲ್ಲ ಅಂತ ಇಟ್ಕೊ ನಿಂಗೆ. ಸೊ ಎಷ್ಟೋ ಜನ ರೆಡಿ ಇದ್ದಾರೆ ಅವನಿಗೆ ಹೊಡೆದು ನಿಂಗೆ ಕೊಡ್ಸೋಕ್ಕೆ. ಸೊ ಬೇಕಾದ್ರೆ ನೀನು ಅದನ್ನು ಟ್ರೈ ಮಾಡ್ಬೋದು ಅಂತ ಹೇಳ್ತಾರೆ. ಸೊ 3 ಆಪ್ಷನ್ಸ್ ಇದೆ.
The rivalry between Tammanna and Basavaya keeps moving from the visible domain to the invisible domain. Comment. ಸೊ ತಮ್ಮಣ್ಣ ಮತ್ತು ಬಸವಯ್ಯನ ನಡುವಿನ ಪೈಪೋಟಿ ಗೋಚರವಾದ ಮೂರ್ತ ಸ್ವರೂಪದ ವಿಚಾರ ಕ್ಷೇತ್ರದಿಂದ ಅದೃಶ್ಯದ ವಿಚಾರ ಕ್ಷೇತ್ರಕ್ಕೆ ಚಲಿಸ್ತಿದೆ. ಕಮೆಂಟ್ ಮಾಡಿ ಅಂತ ಕೇಳಿದ್ದಾರೆ. ಎಸ್, ಇನಿಷಿಯಲಿ ಇಟ್ ಅಪಿಯರ್ ಟು ಬಿ ಎ ಹೆಲ್ತಿ ಕಾಂಪಿಟೇಷನ್ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ. ಸೊ ತಮ್ಮಣ್ಣ ಮತ್ತು ಬಸವಯ್ಯನ ನಡುವೆ ಒಂದು ಹೆಲ್ತಿ ಕಾಂಪಿಟೇಷನ್ ಇತ್ತೇನೋ ಅಂತ ಅನಿಸುತ್ತೆ. ಇವನು 5 ಎಕರೆ ತೊಗೊಂಡ್ರೆ ಅವನು 5 ಎಕರೆ ತೊಗೊಳ್ತಾರೆ, ಇವನು 10 ಎಕರೆ ತೊಗೊಂಡ್ರೆ ಅವನು 10 ಎಕರೆ. ಸೊ ಈ ಥರ ಒಂದ್ರಲ್ಲಿ ಹೋಗ್ತಿದ್ರು. ಮೀನ್ ಬಸವಯ್ಯ ಕೇಮ್ ಟು ನೋ ದಟ್ ತಮ್ಮಣ್ಣ ಪೊಸೆಸ್ಡ್ 1000 acres ಆಫ್ ಲ್ಯಾಂಡ್. ಸೊ ಅವನು 1000 ತೊಗೊಂಡಿದ್ದಾನೆ, ಬಟ್ ಇವನ ಹತ್ರ ಆ್ಯಂಡ್ ಹೀ ಹ್ಯಾಡ್ ಓನ್ಲಿ 800. ಸೊ ಹಿ ಕುಡ್ ನಾಟ್ ಟಾಲರೇಟ್ ದಿಸ್. ಸೊ ನನ್ನ ಹತ್ರ 800 ಇದೆ, ಅವನ ಹತ್ರ 1000 ಇದೆ ಅಂತ ಹೇಳಿ ಇವನಿಗೆ ಟಾಲರೇಟ್ ಮಾಡ್ಕೊಳಕ್ಕಾಗಲಿಲ್ಲ. ಹೋಗಿ ತೊಗೊಳ್ಳೋಣ ಅಂದರೆ ಊರಲ್ಲಿ ಅದು ಸಿಗ್ತಾ ಇಲ್ಲ. ಸೊ ಅದು ಮುಗಿದೋಗಿದೆ, ಇಲ್ಲ ತಮ್ಮಣ್ಣಂದು ಇಲ್ಲ ಬಸವಣ್ಣಂದು. ಸೊ ಈ ಥರ ಆಗೋಗಿತ್ತು. He sent word to ತಮ್ಮಣ್ಣ asking him to sell 200 acres to him. ನೋಡಿ ಎಷ್ಟಿದೆ ಇವನಿಗೆ. ಸೊ 200 ಎಕರೆ ನಿನ್ನ ಮಾರು ಅಂತ ಅವನಿಗೆ ಕಳಿಸ್ಬಿಟ್ಟ. ಸೊ ತಮ್ಮಣ್ಣ ಡಿಡ್ ನಾಟ್ ಅಗ್ರಿ, ಅವನು ಇಲ್ಲ ಅಂದ. ಸೊ ಬಸವಯ್ಯ ವೆಂಟ್ ಅಲಾಂಗ್ ವಿತ್ ಹಿಸ್ ಪೀಪಲ್ ಆ್ಯಂಡ್ ಅಕ್ವೈರ್ಡ್ 200 acres ಆಫ್ ತಮ್ಮಣ್ಣಸ್ ಲ್ಯಾಂಡ್ ಫೋರ್ಸಿಬಲಿ ಆ್ಯಂಡ್ ಗಾಟ್ ಎ ಫೆನ್ಸ್ ಬಿಲ್ಟ್ ಅರೌಂಡ್ ಇಟ್. ಸೊ ಅವನು 200 ಎಕರೆ ಇವನನ್ನು ಬಲವಂತದಿಂದ ಎತ್ಕೊಂಡು ಅದಕ್ಕೆ ಕೋಟೆ ಬೇರೆ ಹಾಕ್ಕೊಂಡ. ತಮ್ಮಣ್ಣ ಕುಡ್ ನಾಟ್ ಟಾಲರೇಟ್ ದಿಸ್ ಇನ್ವೇಷನ್. ಸೊ ಇದು ಅವನಿಗೆ ತಮ್ಮಣ್ಣಗೆ ಇಷ್ಟ ಬರಲಿಲ್ಲ. ಲೇಟರ್ ವೆನ್ ಹಿಸ್ ಸಪೋರ್ಟರ್ ಸಜೆಸ್ಟೆಡ್ ಟು ಹಿಮ್ ದಟ್ ಹಿ ಕುಡ್ ಗೋ ಟು ಕೋರ್ಟ್ ಆಫ್ ಲಾ ಆರ್ ದ ಪೊಲೀಸ್ ಆರ್ ಯೂಸ್ ಹಿಸ್ ಓನ್ ಪೀಪಲ್ ಟು ಅಟ್ಯಾಕ್ ಹಿಮ್, ಯಾವುದು ಇವನಿಗೆ ಇಷ್ಟ ಬರಲಿಲ್ಲ. ತಮ್ಮಣ್ಣ ಡಿಡ್ ನಾಟ್ ಅಕ್ಸೆಪ್ಟ್ ಎನಿ ಆಫ್ ದೇರ್ ಸಜೆಷನ್. ಸೊ ತಮ್ಮಣ್ಣ ಪ್ರಾಬಲಿ ಥಾಟ್ ದಟ್ ಕಾಂಪಿಟಿಂಗ್ ವಿತ್ ಬಸವಯ್ಯ ಬೈ ಫಿಸಿಕಲ್ ಮೀನ್ಸ್ ಹ್ಯಾಸ್ ನೋ ಎಂಡ್. ಸೊ ನಾನು 200 ಎಕರೆ ಕೊಟ್ಟರು ಅಲ್ಲಿ ಮುಗೀತಾ ಅಂದರೆ ಮುಗಿಲಿಲ್ಲ. ಸೊ ಹಾಗಾಗಿ ಎನಿ ಫಿಸಿಕಲ್ ಡೊಮೈನ್ ಹ್ಯಾಸ್ ಲಿಮಿಟೇಷನ್ಸ್. ಸೊ ಫಿಸಿಕಲ್ ಡೊಮೈನ್ ಅಂದರೆ ಒಂದು ಸೈಜ್ ಇರುತ್ತೆ, ಒಂದು ಶೇಪ್ ಇರುತ್ತೆ, ಹಾಗಾಗಿ ಅದು ಅಷ್ಟೇ, ಅದಕ್ಕೆ ಮೀರು ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಆ ಊರಲ್ಲಿ 1 ಎಕರೆ ತೊಗೋಬೇಕು ಅಂದರೂ ಗತಿ ಇಲ್ಲ. ಸೊ ಆ ಮಟ್ಟಕ್ಕೆ ಬಂದು ಕೂತಿದೆ ಫಿಸಿಕಲ್ ಡೊಮೈನ್. ಹಾಗಾಗಿ ಈ ಮೂರ್ತ ಸ್ವರೂಪದ ಫಿಸಿಕಲ್ ಡೊಮೈನ್ ಪೊಸೆಷನ್ಸ್ನ ಬಿಟ್ಟು ತಮ್ಮಣ್ಣ ಶಿಫ್ಟೆಡ್ ಹಿಸ್ ಫೋಕಸ್ ಫ್ರಮ್ ಫಿಸಿಕಲ್ ಡೊಮೈನ್ ಟು ಸಿಂಗಿಂಗ್. ಸೊ ಅವನು ಒಂದು ಹಾಡು ಹೇಳೋ ವಿಷಯನ ತೊಗೊಂಡ. ಸೊ ಅದರಲ್ಲಿ ಹಾಡು ನೀವು ಎಷ್ಟು ಬೇಕಂತ ಹೇಳ್ಬೋದು, ಅದಕ್ಕೆ ಲಿಮಿಟೇಷನ್ಸ್ ಇಲ್ಲ. ಆ ಥರ ಒಂದು ಅಮೂರ್ತ ಸ್ವಭಾವಕ್ಕೆ ಹೋಗ್ತಾ ಇದ್ದಾನೆ. ದಿಸ್ ವೇ ದ ಫೋಕಸ್ ಶಿಫ್ಟೆಡ್ ಟು ದ ಇನ್ವಿಸಿಬಲ್ ಡೊಮೈನ್ ಬೈ ನೇಮ್ ಸಿಂಗಿಂಗ್. ಸೊ ಆ ಸಂಗೀತ ಅನ್ನೋ ಒಂದು ಅದೃಶ್ಯವಾದ ಒಂದು ವಿಚಾರ ಕ್ಷೇತ್ರಕ್ಕೆ ಅವನ ಥಾಟ್ ಪ್ರೋಸೆಸ್ಸು ಚೇಂಜ್ ಆಯಿತು. ವೈ ಡಸ್ ತಮ್ಮಣ್ಣ ಫೀಲ್ ದಟ್ ಹ್ಯೂಮನ್ ನೇಚರ್ ಕ್ಯಾನ್ ಬಿ ಸ್ಟ್ರೇಂಜ್? ಯಾಕೆ ಮನುಷ್ಯನ ಸ್ವಭಾವ ವಿಚಿತ್ರ ಅಂತ ತಮ್ಮಣ್ಣ ಅಂದ್ಕೋತಾನೆ? ತಮ್ಮಣ್ಣ ಫೀಲ್ಸ್ ದಟ್ even though human being needs wealth, education and many more such things, they do not give him a important reason to live. ಸೊ ತಮ್ಮಣ್ಣ ಏನು ಅನ್ಕೋತಾನೆ ಅಂದರೆ, ಮನುಷ್ಯನಿಗೇನು ಬೇಕು, ವೆಲ್ತ್ ಬೇಕು, ಸೊ ಹೌದು, ಎಜುಕೇಷನ್ ಬೇಕು, ಹೌದು, ಆ ಥರದ್ದೇನೋ ಒಂದಿಷ್ಟು ವಿಷಯಗಳಿರುತ್ತೆ, ಅದು ಬೇಕಾಗಿರುತ್ತೆ. ಬಟ್ ಅಷ್ಟೇ ಸಾಕಾ ಅಂತಂದರೆ ಇಲ್ಲ ಅಂತ ಭಾವಿಸ್ತಾನೆ ತಮ್ಮಣ್ಣ. ಇನ್ನೇನು ಬೇಕಂತೆ ಅಂದರೆ, ಇನ್ ಹಿಸ್ ಒಪಿನಿಯನ್, ತಮ್ಮಣ್ಣ ಅವರ ಪ್ರಕಾರ, ಮ್ಯಾನ್ ಲಿವ್ಸ್ ಫಾರ್ ಸಮ್ ಕೈಂಡ್ ಆಫ್ ಅನ್ಬೇರಬಲ್ ವೆಂಜ್ಫುಲ್ನೆಸ್. ಸೊ ಅಂದರೆ ಒಂದು ದ್ವೇಷ, ಸೊ ತಡ್ಕೊಳಕ್ಕಾಗದಂಥ ದ್ವೇಷ, ಅದು ಇಂಪಾರ್ಟೆಂಟ್ ಮನುಷ್ಯನಿಗೆ ಅಂತ, ಬದುಕಕ್ಕೆ ಒಂದು ಸ್ಫೂರ್ತಿ ಅನ್ನೋ ಲೆಕ್ಕದಲ್ಲಿ ಹೇಳ್ತಾನೆ ಅವನು. ಹ್ಯೂಮನ್ ವಿಲ್ ನಾಟ್ ಬಿ ಹ್ಯಾಪಿ ವಿತ್ ವಾಟ್ ಹಿ ಹ್ಯಾಸ್. ಸೊ ಮನುಷ್ಯನಿಗೆ ಅವನ ಹತ್ರ ಏನಿದೆಯೋ ಅದರಲ್ಲಿ ಇಷ್ಟ ಇಲ್ಲ, ಬಟ್ ಹಿ ಕಂಪೇರ್ಸ್ ಹಿಸ್ ಪೊಸೆಷನ್ ವಿತ್ ಅದರ್ ಆ್ಯಂಡ್ ವಾಂಟ್ಸ್ ಟು ಎಕ್ಸೀಡ್ ಅದರ್ಸ್ ಪೊಸೆಷನ್. ಸೊ ಏನು ಹ್ಯೂಮನ್ ಬೀಯಿಂಗ್ದು, ಮನುಷ್ಯನ ಒಂದು ಮೂಲಭೂತ ಏನಪ್ಪ ಅಂದರೆ, ತನ್ನ ಹತ್ರ ಎಷ್ಟಿದೆಯೋ ಅದರಲ್ಲಿ ತೃಪ್ತಿ ಪಟ್ಕೊಳ್ತಾನೆ. ಅವನ ಹತ್ರ ಏನು ಪೊಸೆಷನ್ ಇದೆ, ಅವನೆಷ್ಟು ಬೆಳಗಿದ್ದಾನೆ, ಅವನೆಷ್ಟು ಉದ್ದಕ್ಕಿದ್ದಾನೆ, ಈ ರೀತಿಯ ಫಿಸಿಕಲ್ ಡೊಮೈನ್ಸ್ನ ಯೋಚನೆ ಮಾಡಿ ಈ ಫಿಸಿಕಲ್ ಡೊಮೈನ್ ಎಕ್ಸೀಡ್ ಮಾಡಬೇಕು ಅನ್ನೋದು ಈ ಮನುಷ್ಯನ ತಲೆಯಲ್ಲಿರೋ ವಿಷಯ. ಸೊ ಹ್ಯೂಮನ್ ಫೈಂಡ್ಸ್ ಇಸ್ ಮೋಟಿವೇಶನ್ ಇನ್ ರಿವೆಂಜ್ ಆ್ಯಂಡ್ ಕಂಪ್ಯಾರಿಷನ್. ಸೊ ಇದೊಂದು ಕೆಟ್ಟ ವಿಷಯ ಆದ್ರೂ ಇವನು ಭಾವಿಸ್ತಾ ಇರೋದು, ಮಾನವ ಅವನ ಪ್ರೇರಣೆನ ಸೊ ವೆಂಜನ್ಸಲ್ಲಿ ಕಂಡಿಡ್ಕೋತಾನೆ ಅಂತ ಭಾವಿಸ್ತಾ ಇದ್ದಾರೆ.